ನಾನು ಇಂಡಸ್ಟ್ರಿಯಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟು ಅಸಿಸ್ಟೆಂಟ್ ಡೈರೆಕ್ಟ್ರು ಅಲ್ಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು ರೈಟ್ ಈಗ ತುಂಬ ಆಫರ್ಗಳು ತುಂಬ ಅವಕಾಶಗಳು ಬರ್ತದೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮಗೆಲ್ಲ ಗೊತ್ತಿರ್ತದೆ. ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸಿಂದ ಬಂದ ಮೇಲೆ ಅದು ಫೈನಲ್ ಆಗಿ ಈ ಥರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದನೇ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ಲಿದ್ದೆ ಆ ಸಿನಿಮಾ. ಅದು ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟು ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು ಏನೇ ಮಾಡಿದ್ರು ಸಿನಿಮಾ ಅಂತ ಬಂದಾಗ ನನಗೆ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಹೊಸಬ್ರೆ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರು, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗೆ ತಗೋಬೇಕು, ಹೆಂಗೆ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂಥ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು ಅಂತ ನನಗೆ. ಅದೇ ಸರ್, ಈಗ ಪಳಾರ್ ಅಂದರೆ ಈಗ ನಾವು ಹಳ್ಳಿ ಕಡೆಯೆಲ್ಲ, ನಮ್ಮ ಊರ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾದ್ರು ಕಿಲಾಡಿ ಆ ಥರ, ಈಗ ಪಳಾರ್ ನನ್ನ ಮಗ ಗುರು, ಅವನು ಪಳಾರ್ ನನ್ನ ಮಗ ಅಂತ ಮಾತಾಡ್ತೀವಲ್ಲ, ಆ ಥರ ಈ ಪಳಾರ್ ಅಂದರೆ ಈ ಕಿಲಾಡಿ ನನ್ನ ಮಗ, ಇವನು ಈ ಎರಡ್ರ ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ನ ಮಗ, ಕಿಲಾಡಿ ನನ್ನ ಮಗ, ಈ ಥರ ಇರ್ತದೆ. ಅದು ಯಾವಾಗಲೂ ನಾವು ಬೇರೆ ಏನೇನೋ ಟೈಟ್ಲ್ ಎಲ್ಲ ಯೋಚನೆ ಮಾಡ್ತಾನೆ ಇದ್ದೋ. ನನಗೆ ಅವರು ಪಾಪ ಒಬ್ರು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನನಗೆ ಸರಿಯಾಗಿ ನೆನಪೈತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರೆದಿದ್ರು. ಅದು ವಾಲಲ್ಲಿ ಇಕ್ಕೊಂಡಿದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡಬಾರ್ದು ಪಳಾರ ಅಂತ ಅಂದ್ಬಿಟ್ಟು, ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನಮ್ಮ ತುಂಬ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂದರೆ ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಗಿಲ್ಲಿ ಫ್ಯಾನ್ ಪೇಜು, ಗಿವಿಯ ಫ್ಯಾನ್ ಪೇಜ್ ಅಂತ ಏನು ಮಾಡ್ತಾರೆ ಅವ್ರಿಗೆ, ಅವರೇ ಇದೆಲ್ಲನೂ ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರಬೇಕು, ಕತೆ, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತಲೇ ಆಯಿತು. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ. ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ, ನನಗೆ ಸೂಕ್ತವಾಗಿ ಇದು ಮಾಡ್ಬೋದು ಅಂತ ಅನಿಸಿದ್ದು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಜನ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನು ತಗೋತಾನೆ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಹೇಳ್ದಾಗಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ, ನಾನು ಮಾಡ್ಬೋದು, ಇದು ನನಗೆ ಸೂಕ್ತವಾಗೈತೆ ಇದು ಪಾತ್ರ.